ಏನಾದರೂ ನ್ಯಾಯ ಸಿಗುತ್ತೆ ಅಷ್ಟು ಜಾಗ ಏನಾದ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ಈ ರಾತ್ರೋರಾತ್ರಿ ಈ ಥರ ಮಾಡೋದು ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗಲಿಲ್ವಾ ಅವನ ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನಸ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಪ್ರಾಪರ್ಟೀಸ್ ಹೌದು ನಡೀತಾ ಇದೆ. ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಶ್ ದೇರ್ ವಾಸ್ ಅ ಡೀಸೆಂಟ್ ಕ್ಲೋಜರ್ ಟು ದಿಸ್. ಥ್ಯಾಂಕ್ ಯು.